ಕೊಟ್ರೇನು ಕೊಡದೇ ಇದ್ರೇನು, ಇವತ್ತಿಗೂ ಪ್ರೀತಿನ ನೋಡ್ತಾ ಇರೋದು ಅತ್ತಿಗೆನೆ, ಹೌದು ತಾನೆ? ಮತ್ತೆ ಹಾಗೆ ಮುಂದುವರಿಲಿ. ನೋಡು, ಏನೇನೋ ಯೋಚನೆ ಮಾಡಬೇಡ. ಈಗ ಅತ್ತಿಗೆಗೆ ಮನಃಶಾಂತಿ ಮುಖ್ಯ. ದಟ್ ಈಸ್ ದಿ ಬೆಸ್ಟ್ ವೇ. ರೀ, ಯಾಕೆ ಯಾವಾಗಲೂ ನಮಗೆ ಹೀಗಾಗತ್ತೆ? ನಾಣ್ಯದ ಇನ್ನೊಂದು ಮುಖ ತಿರ್ಚಿದಾಗತ್ತೆ. ಬೆಳಗಿದ್ದ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಸಂಭ್ರಮ ಇತ್ತು. ಸ್ವರ್ಗ ಅಂದ್ರೆ ಇದೆ ಅಂತ ತೋರ್ಸೋ ಹಾಗಿತ್ತು. ಆದ್ರೆ ಈಗ ಸ್ಮಶಾನ ಮೌನ, ಸಾವೇ ಇಲ್ದೇರೋ ಸೂತ್ಕ ಬಂದಾಗಿದೆ. ಸಾವಿನ ಮಾತು ಯಾಕೆ ಆಡ್ತೀಯ ವೈಶಾಲಿ? ಇನ್ನೇನ್ರಿ ಮತ್ತೆ, ಹುಟ್ಟೆ ಇಲ್ಲ ಅಂದ್ಮೇಲೆ ಸಾವೆಲ್ಲಿಂದ ಬರುತ್ತೆ ಹೇಳಿ? ಇನ್ನೀ ಮನೆಯಲ್ಲಿ ಪುಟಾಣಿ ಮಗುವಿನ ತೊದಲ್ ಮಾತು, ಅಂಬೆಗಾಲು, ಅಳುವಿನ ಸದ್ದು, ಇದ್ಯಾವುದು ಇನ್ ಕೇಳಿಸೋದೇ ಇಲ್ವಾ? ಪ್ರತಾಪನ ಮಗು ಇದೆಯಲ್ಲ, ಅದ್ರ ಮೂಲಕ ನಾವು ಇದನ್ನೆಲ್ಲ ನೋಡ್ಬೇಕು ಅಷ್ಟೇ. ಅದು ಪ್ರತಾಪನ್ ಮಗು ರೀ. ನಮಗೇನು ನಮ್ಮ ಮೊಮ್ಮಗು ಇದೆ ಅಂತ ಅದರ ಆಟ ಪಾಠ ನೋಡ್ಕೊಂಡಿರ್ತೀವಿ ಅಷ್ಟೇ. ಆದ್ರೆ ಪಾಪ ಸತ್ಯ ಸಾವಿತ್ರಿಗೆ ಅವ್ರ ಪ್ರೀತಿಯಿಂದ ಹುಟ್ಟಿರೋ ಒಂದು ಮಗು, ಅದರ ಲಾಲನೆ ಪಾಲನೆ ಮಾಡಿಕೊಂಡು ಬದುಕಿಗೆ ಅರ್ಥನೇ ಇಲ್ಲ ಅನ್ನೋ ತರ ಆಗೋಯ್ತಲ್ಲ. ಯಾಕ ದೇವ್ರು ಇಷ್ಟೊಂದು ಕಟ್ಕನಾಗ್ತಾರೆ? ಎಲ್ಲ ನನ್ನ ಪೂರ್ವ ಜನ್ಮದ ಪಾಪದ ಫಲ ಅನ್ಸುತ್ತೆ. ನನ್ನ ಮಗ ಆಡಿದ್ದು, ಓದಿದ್ದು, ಕಲ್ತಿದ್ದು, ಬೆಳೆದಿದ್ದು ಯಾವುದನ್ನು ನೋಡ್ಲಿಲ್ಲ ನಾನು. ಮೊಮ್ಮಗು ಮೂಲಕ ಅದನ್ನೆಲ್ಲ ನೋಡ್ಬೋದು ಅಂತ ಆಸೆ ಹೊತ್ತೆ, ಅದು ಕೈಗೂಡ್ಲಿಲ್ಲ. ಅಲ್ಲಿಗಿದೆಲ್ಲ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತಲ್ವಾ? ನಿಮ್ ಹಣೆ ಬರಹಲ್ಲ ಯಾಕ್ರಿ ದೂಷಿಸ್ತಾ ಇದ್ದೀರಾ? ಅದಕ್ಕೆಲ್ಲ ಕಾರಣ ನಾನು ರೀ. ನಿಮ್ ಮಗುನ ನಿಮ್ಮಿಂದ ದೂರ ಮಾಡಿದೆ, ನಿಮ್ ಹೆಂಡತಿಯಿಂದ ನಿಮ್ಮನ್ನ ಕಿತ್ಕೊಂಡೆ, ಕೊನೆಗೆ ಈ ಮನೆ ಸಂಸಾರನೇ ಅಲ್ಲ ಅನ್ನೋ ರೀತಿ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಪಾಪ ಸಾವಿತ್ರಿ ಈ ಮನೆಗೆ ಸೊಸೆಯಾಗಿ ಬಂದು ಈ ಮನೆಗೊಂದು ಒಳ್ಳೆ ಆಕೃತಿ ಕೊಟ್ಲು. ಅಂತೋಳು ಬಾಳೆ ಇವತ್ತು ಅಪೂರ್ಣ ಆಗೋಯ್ತಲ್ರಿ, ಅಪೂರ್ಣ ಆಗೋಯ್ತಲ್ಲ. ಸಾವಿತ್ರಿ ಎಲ್ಲಿದ್ದಾಳೆ? ಮೂಲೆ ಸೇರ್ಕೊಂಡಿದ್ದಾಳೆ. ನಮ್ಮ ದುಃಖಕ್ಕಿಂತ ಬೇಜಾರಿಗಿಂತ ಅವಳ ನೋವು ದೊಡ್ಡದು. ನಾವು ಅವಳ ಜೊತೆಗಿದ್ದು ಅವಳಿಗೆ ಧೈರ್ಯ ತುಂಬಿ ಸಮಾಧಾನ ಹೇಳಬೇಕು. ಯಾರು ಏನೇ ಹೇಳಿದ್ರು, ಎಷ್ಟೇ ಸಮಾಧಾನ ಮಾಡಿದ್ರು, ಇನ್ ನಮ್ ಸಾವಿತ್ರಿ ಬದುಕು ಖಾಲಿ ತಾನೇ ರೀ. ಮಕ್ಕಳಿಲ್ದಿರೋ ಜೀವನ ಶ್ರುತಿ ತಪ್ಪಿದ ಸಂಗೀತದ ಹಾಗೆ. ನಾವದನ್ನು ಹೇಳಬಾರ್ದು ವೈಶಾಲಿ. ಈಗ ಕಾಲ ತುಂಬ ಬದಲಾಗಿದೆ, ಬೇಕಾದಷ್ಟು ಪರಿಹಾರಗಳಿದೆ. ಮೊದಲು ಸಾವಿತ್ರಿ ಸ್ವಲ್ಪ ಚೇತರಿಸ್ಕೊಳ್ಳಿ, ಆಮೇಲೆ ಯಾವುದು ಸೂಕ್ತ, ಏನು ಮಾಡಬಹುದು ಅಂತ ಯೋಚಿಸೋಣ. ಸದ್ಯಕ್ಕೆ ಸಾವಿತ್ರಿ ಜೊತೆಗಿದ್ದು ಅವಳಿಗೆ ಬೆಂಬಲ ಕೊಡೋಣ. ಹಲೋ ಹಲೋ,
ಹೇಗಿದ್ದೀರಿ ಪದ್ಮಾವತಿ ನಂಜುಂಡರಾವ್ ಅವರು? ಯಾರು? ಮುಖದ ಪರಿಚಯ ಇಲ್ವೇ ಇಲ್ಲ, ಇನ್ನು ಪ್ರೀತಿ ಅಂತೂ ಗೊತ್ತೇ ಇಲ್ಲ. ಅಟ್ಲೀಸ್ಟ್ ಧ್ವನಿನಾದ್ರೂ ಕಂಡುಹಿಡಿಬೇಕಲ್ವಾ? ಎಂಥ ಅಕ್ಕನ ಬೆನ್ನಲ್ಲಿ ಹುಟ್ಟಿದ ತಮ್ಮನೇ ನಾನು. ಪಾಪಿ ಜನ್ಮ ನಂದುನು. ಶ್ರೀನಿವಾಸ, ಏನಪ್ಪ ಹೇಗಿದೆಯೋ? ನೀನ್ ಹೇಗಿದ್ಯಾಕ? ನಾನ್ ಹೇಗಿದ್ರಿ ಏನು ಬಿಡು, ಮಕ್ಕಳಿಲ್ಲ ಮರಿ ಇಲ್ಲ, ಅನಾಥ ಬಾಳು. ನಾನು ಹಾಗನ್ನಲ್ವೋ, ಯಾರಿಗೋ ಅಂದಿದ್ದು ನಮಗೆ ಅಂಟ್ಕೊಳತ್ತೆ. ನಮ್ಗೆ ಯಾಕೆ ಬೇಕು ಅದೆಲ್ಲ ಹೇಳು? ಓಹೋ, ಈಗ ಅನ್ನಿಸ್ತಾ ಇದೆಯಾ ಅಂಟ್ಕೊಳತ್ತೆ ಅಂತ? ಎಷ್ಟೊಂದ್ಸಲ ಹಂಗ್ಸಿದ್ದೆ, ಎಷ್ಟು ದೂಡ್ಸಿದ್ದೆ ನಾನು ಹೆಂಡ್ತಿನ ಬಂಜೆ ಅಂತ. ಈಗದು ತಿರುಗಿ 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 ನಿನ್ನ ಮಗಳಿಗೆ ಬಂದು ಅಂಟ್ಕೊಂಡಾಗ ನಿನಗೆ ಹೆದರಿಕೆ ಶುರು ಆಗ್ಬಿಡ್ತು ಅಲ್ವಾ? ನಿನ್ನ ಕೈ ಮುಗಿತೀನಿ ಕಣೋ ಶ್ರೀನಿವಾಸ. ದಯವಿಟ್ಟು ನನ್ನ ಮಗಳನ್ನ ಬಂಜೆ ಅನ್ಬೇಡ, ಕೇಳಕ್ ತುಂಬಾ ನೋವಾಗುತ್ತೆ. ಹೌದಕ್ಕ, ನೋವಾಗುತ್ತೆ. ಎಷ್ಟು ಸಲ ನನ್ನ ಹೆಂಡತಿ ನಂದಿದ್ದೆ ಬಂಜೆ ಅಂತ, ಆಗ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅದನ್ನೆಲ್ಲ ಮರ್ತ್ಬಿಟ್ಯಾ? ಅದು ಯಾವಾಗ್ಲೂ ಹಾಗೆ ಅಕ್ಕ, ನಮಗಾದಾಗ್ಲೇ ಅದ್ರ ನೋವು ಗೊತ್ತಾಗೋದು. ನಾನು ಒಂದು ಹೆಣ್ಣಾಗಿ ನಿನ್ನ ಹೆಂಡತಿನ ದೂಷಿಸ್ತೀನೇನೋ, ಅವಳು ಕೇಳಿ ಬಯಸ್ತೀನೇನೋ? ಹೌದಕ್ಕ, ಹೌದು ಹೌದು ಹೌದು. ನೀನು ಸಾಕ್ಷಾತ್ ದೇವತೆ. ನೀನು ಯಾವತ್ತು ಯಾವುದೇ ರೀತಿ ಕೇಳಿ ಬಯಸ್ದೋಳೇ ಅಲ್ಲ. ಅದಕ್ಕೆ ಪಾಪ ನೀನು ಊರಲ್ಲಿ ಮನೆಗೆ ಬಂದು ನಮ್ಮಪ್ಪನ್ನ ಮರಳು ಮಾಡಿ ನನ್ನ ಹೆಂಡತಿನ ಮನೆಯಿಂದ ಹೊರಗಡೆ ಹಾಕಿದ್ದು ಅಲ್ವಾ ಪಾಪ? ಲೋ ಶ್ರೀನಿವಾಸ, ನಾನೆಲ್ಲ ಹೊರಗಡೆ ಹಾಕ್ದೆ, ನಿನ್ನ ಹೆಂಡತಿಗೆ ನನ್ನ ಸಹನೆ ಇಷ್ಟ ಆಗಿಲ್ಲ. ಇಷ್ಟಕ್ಕೂ ನೀನೇ ಅಲ್ವೇನೋ ನನ್ನ ಮಕ್ಕಳನ್ನ ಬೀದಿಗೆ ತಳ್ಳಿದ್ದು. ಓಹೋ, ಹೌದಕ್ಕ 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 ಹೌದು. ನೀನು ಸಹನಾ ಮೂರ್ತಿ. ಅದಕ್ಕೆ ಗಂಡನ್ನು ಬಿಟ್ಟೆ, 3 ಜನ ಮಕ್ಕಳು ಸಮೇತ ತವ್ರಿಗೆ ಬಂದು ಸೆಟ್ಲ್ ಆದೆ, ಅಪ್ಪನ ತಲೆ ಕೆಡಿಸ್ದೆ, ಪಿತೂರಿ ಮಾಡಿದೆ, ಮನೆ ಮಗನ್ನ ಸೊಸೆನ ಮನೆಯಿಂದ ಹೊರಗಡೆ ಹಾಕಿ ಇಡೀ ಆಸ್ತಿನ ಕಬಳಿಸೋ ಪ್ರಯತ್ನ ಮಾಡಿದೆ. ಏನಾಯ್ತಕ್ಕ ಇದರಿಂದ? ಪಾಪ ನಿನ್ 2ನೇ ಮಗಳು ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಇನ್ನು ಮೊದಲನೇ ಅವಳು ಸಾವಿತ್ರಿ. ಒಂದೇ ಒಂದು ಸಣ್ಣ ಹುಳನೂ ಹುಟ್ಟಲ್ಲ ಅವಳು ಹೊಟ್ಟೆಯಲ್ಲಿ. ಬಂಜೆ 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 ಆಗ್ಬಿಟ್ಲು ಅವಳು. ಇನ್ನಿನ್ 3ನೇ ಮಗಳು 2 ಅಡಿಯಿಂದ ಸ್ವಲ್ಪ ಉದ್ದನೇ ಆಗಲ್ಲ ಅವಳು, ಹಂಗೆ ಗೊಡ್ಡಸು, ಹಂಗೆ ಸತ್ತೋಗ್ಬಿಡ್ತಾವ ಅವಳು. ಅದಕ್ಕೆ ಇನ್ನೊಬ್ಬರಿಗೆ ಯಾರಿಗಾದ್ರೂ ಮನಸ್ಸು ನೋಯಿಸಿದ್ರೆ ತಿರುಗಿಸಿ 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 ಉಡಮಿಯ ಹೊಡೆಯುತ್ತೆ. ಅರ್ಥ ಮಾಡ್ಕೋ. ಶಾಪ ಹಾಕ್ಬೇಡ್ವೋ ಶ್ರೀನಿವಾಸ? ಅಯ್ಯೋ ಅಕ್ಕ 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 ಅಕ್ಕ, ನಾನ್ ಯಾಕಕ್ಕ ಶಾಪ ಹಾಕ್ಲಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಆಮೇಲೆ ಇನ್ನೊಂದು ವಿಚಾರ, ನಾನ್ ಶಾಪ ಹಾಕ್ಲಿ ಹಾಕದೇ ಇರ್ಲಿ ಅದ್ರಲ್ಲಿ ಏನಕ್ಕ ವ್ಯತ್ಯಾಸ? ಈಗಾಗ್ಲೇ ನೀನು ಪಾಪ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದೆಯಾ, ಇನ್ನೂ ಅನುಭವಿಸ್ತೀಯ. ನೀನು ಅನುಭವಿಸೋದನ್ನ ನಾನು ನನ್ನ ಕಣ್ಣಾರ ನೋಡ್ತೀನಿ. ಏನಕ್ಕ ನೀನು ಅಕ್ಕ ತಮ್ಮ ಅಂತ ಸಂಬಂಧಕ್ಕೂ ಬೆಲೆ ಕೊಡದೆ ನನ್ನನ್ನು ಅಷ್ಟು ಕೊರಗಿಸ್ಬಿಟ್ಟಿಯಲ್ಲಕ್ಕ. ನೀನು ಕೊರಗ್ತೀಯ. ಇಡ್ಲಾಕ ಫೋನು? ಪಾಪ ಸಮಾಧಾನ ಮಾಡ್ಕೋ ಅಕ್ಕ. ಇನ್ನು ಎಷ್ಟು ಹೊತ್ತು ಅಂತ ಹೀಗೆ ಮಂಕಾಗಿರ್ತೀರ? ಇಲ್ವಲ್ಲ, ನನಗೆ ಗೊತ್ತಾಗಲ್ವಾ ಅಕ್ಕ?
ಗೊತ್ತಿದ್ಮೇಲೂ ಯಾಕೆ ಮತ್ತೆ ಮತ್ತೆ ಚುಚ್ತೀರ? ಈ ಮನೇಲಿ ಇನ್ಮೇಲೆ ಯಾವ ಮುಖ ಇಟ್ಕೊಂಡು ಓಡಾಡ್ಲಿ? ಏನೇನೋ ಮಾತಾಡ್ತೀರಾ. ಈ ಮನೆಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಏನ್ ಬಂತ ಭಾಗ್ಯ? ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡಿದ್ದೀನಿ. ಈ ಮನೆ ಸೊಸೆ ನಾನು. ಈ ವಂಶನ ಬೆಳಗ್ಬೇಕು. ಅದೇ ನನ್ನ ಕೈಲಾಗದೆ ಹೋಯ್ತು. ಅಕ್ಕ, ನೀವು ಸೋತಿದ್ದೀರಾ. ಅದನ್ನ ಎದುರಿಸೋಷ್ಟು ಧೈರ್ಯ ಬೆಳೆಸ್ಕೋಬೇಕು. ಹೇಳೋಕ್ ಸುಲಭ, ಕೇಳೋಕ್ ಚಂದ. ಆ ನೋವಿನ ಆಳ ಆಗಲ ಏನು ಅಂತ ಅನುಭವಿಸೋರು ಮಾತ್ರ ಗೊತ್ತು. ಅದಕ್ಕೆ ಯಾಕೆ ಏನೇನೋ ಮಾತಾಡ್ತೀರಾ? ಜಗತ್ನಲ್ಲಿ ಎಷ್ಟೋ ಜನ ಹೆಂಗಸರು ತಾಯ್ತನ ಇಲ್ದೇ ಇರೋರು ಇಲ್ವಾ? ಆ ಲೆಕ್ಕ ಸಿಗದೆ ಇರೋ ಲೆಕ್ಕದಲ್ಲಿ ನಾನು ಒಬ್ಳು. ಎಲ್ಲೋ ನ್ಯೂಸಲ್ಲಿ ಕೇಳಿ ಅಯ್ಯೋ ಪಾಪ ಅನ್ನೋದು ಬೇರೆ, ನಮ್ಗೆ ಆದಾಗ ಅನ್ಭವಿಸೋ ನೋವೇ ಬೇರೆ. ನಿಮ್ಗೆ ಯಾರಿಗೂ ಇದು ಅರ್ಥ ಆಗಲ್ಲ. ಅಕ್ಕ, ಹಾಗೆ ಹೇಳ್ಬಿಡಿ ಅಕ್ಕ. ನಮ್ಮ ಸಮಸ್ಯೆಗೆ ನೀವು ತಲೆ ಕೆಡ್ಸ್ಕೊಂಡಿದ್ದೀರ. ನಮ್ಮ ದುಃಖದಲ್ಲಿ ನೀವು ಅತ್ತಿದ್ದೀರ. ನಮ್ಮ ಸಂತೋಷದಲ್ಲಿ ನೀವು ನಕ್ಕಿದ್ದೀರ. ಈಗ ನಿಮ್ಮ ಭಾವನೆನ ಅರ್ಥ ಮಾಡ್ಕೊಳ್ದಿರಷ್ಟು ಇನ್ಸೆನ್ಸಿಟಿವ್ ಅಲ್ಲ ನಾವು. ನೋಡವ್ವ, ನೀನು ಈ ಮನೆ ದೀಪ ಇದ್ದಂಗೆ. ನೀನ್ ಹಿಂಗ್ ಕುಂತ್ರೆ ಮನೆ ಯಾರವ ಬೆಳಕು ಮಾಡೋದು? ದೀಪ ಒಂದಲ್ಲ ಒಂದಿನ ಆರ್ಲೇಬೇಕು ಮಾವ. ಆದ್ರೆ ಆರೋ ಮುನ್ನ ಇನ್ನೊಂದು ದೀಪನ ಹೊತ್ಸಿ ನಂದಬೇಕು. ಆ ಸೌಭಾಗ್ಯನೂ ನನಗಿಲ್ದಾಗ ಆಯ್ತಲ್ಲ ಮಾವ. ನೋಡಿ, ಆ ಕಿಡಿ ನೀವಾಗಿಲ್ಲದೆ ಇರ್ಬೋದು, ಆದ್ರೆ ಆ ಜ್ಯೋತಿ ನೀವೇ ಅತ್ತಿಗೆ. ಏನ್ ಹೇಳ್ತಿದ್ದೀರಾ ಪ್ರತಾಪ್? ಮಗುನ ದತ್ತು ತಗೊಳ್ಳಿ. ತಗೋಬಹುದು. ಯಾವ್ದೋ ಬಾಡಿಗೆ ಟ್ಯಾಕ್ಸಿಲಿ ಹೋದ ಹಾಗೆ. ಕಾರಲ್ಲಿ ಹೋಗಿದ್ ಸುಖ ಮಾತ್ರ ನಮ್ದು. ಕಾರ್ ನಮ್ದಲ್ಲ. ಮಗುನ ಕರ್ಕೊಂಡ್ಬಂದ್ರೆ ನೋಡು, ನಾನು ನಿನ್ನಮ್ಮ, ನನ್ನ ಅಮ್ಮ ಅಂತ ಕರಿ ಅಂತ ಹೇಳ್ಕೊಡ್ಬೇಕು. ತಂದೆ ಮಗು ಆದ್ರೆ ಹುಟ್ತಾನೆ ಅಮ್ಮ ಅನ್ನತ್ತೆ. ಇಲ್ಲ ಅನ್ನೋಕ್ಕಿಂತ ವಾಸಿ ಅಲ್ವಾ ಅಕ್ಕ? ಎಲ್ಲ ನಾವು ಅನ್ಕೊಂಡಾಗೆ ಅಷ್ಟೇ. ನಮ್ಮ ಮಕ್ಳಾಗ್ಲಿ ಬೇರೆಯವ್ರ ಮಕ್ಳಾಗ್ಲಿ ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮತ್ತೆ ನಮ್ಗೆ ನಮ್ಮ ಒಂಟಿತನ ಕಾಡುತ್ತೆ. ಎಕ್ಸಾಂಪಲ್, ನಮ್ಮ ಮಮ್ಮಿ. ನಾನು ಪ್ರತಿಗೋಸ್ಕರ ನಮ್ಮ ಮಮ್ಮಿನ ಬಿಟ್ಟು ಬಂದೆ. ಬಟ್ ಶಿ ಡಸಂಟ್ ಕೇರ್. ಮಕ್ಕಳೆಲ್ಲ ಅನ್ನೋ ಕೊರಕ್ಕಿಂತ ವಾಸಿ ಅನ್ನೋದ? ಇಲ್ಲ ಅಕ್ಕ, ಇದ್ರೆ ಒಂದು ಕೊರಗು, ಇಲ್ಲದೆ ಇದ್ರೆ 1000 ಕೊರಗು. ಆಮೇಲೆ ಅವರಿಂದ ದುಃಖ, ಸಂತೋಷ, ಎಕ್ಸ್ಪೆಕ್ಟೇಷನ್, ಹೀಗೆ 1000 ಪ್ರಾಬ್ಲಮ್ಸ್ ಹುಡ್ಕೋತಾನೆ ಹೋಗುತ್ತೆ. ತುಂಬಾ ಸುಲಭವಾಗಿ ಹೇಳ್ಬಿಟ್ಟೆ. ಪ್ರೀತಿನ ಬಿಟ್ಬಿಡು ಹಾಗಿದ್ರೆ. ಪ್ರೀತಿನ ಬಿಡೋದಿಲ್ಲ.
ಪ್ರೀತಿ ಇನ್ಮೇಲೆ ನಿಮ್ಮ ಮಗಳು. ಪ್ರೀತಿನ ನಿಮಗೆ ದತ್ತು ಕೊಡ್ತಾ ಇದ್ದೀನಿ. ಹುಷಾರು, ನೋಡ್ಕೊಂಡು ಹೋಗೋ. ನೀ ಚಾಕ್ಲೇಟ್ ತಗೊಂಬ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ನಿಜವಾಗ್ಲೂ ಈಗ ಬಂದಿರೋದು ನನ್ನ ವಿಶ್ವ ಅಲ್ಲ. ಯಾರನ್ನು ಹ್ಯಾಕ್ ಕರ್ಕೊಂಬರಕ್ ಸಾಧ್ಯ ಹೇಳು? ಈಗ ಬಂದಿರೋದಂತೂ ವಿಶ್ವ ಅಲ್ಲ ಅಷ್ಟೇ. ಇದ್ರಲ್ಲಿ ಯಾಕೋ ನನಗೆ ನಿಂದೆ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ನಿಮ್ ಮಗಳ ಮೇಲೆ ನಂಬಿಕೆ ಇಲ್ವಾ ಹಾಗಾದ್ರೆ? ಏನಮ್ಮ ಹಾಗಂದ್ರೆ? ನಾನು ಏನ್ ಮಾಡ್ಲಿ ಅಣ್ಣ, ನಾನು ಎಷ್ಟು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿದೆ ಆಗ್ಲಿಲ್ಲ ಅಲ್ವಾ? ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರು. ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರಮ್ಮ ಅವಳಿಗೆ. ಸಾವಿತ್ರಿ ಮಾತು ಅಂದ್ರೆ ವೇದ ವಾಕ್ಯ, ಆ ರೀತಿ ಮರಳು ಮಾಡ್ಬಿಟ್ಟಿದ್ದಾಳೆ. ಇದು ಒಳ್ಳೆ ಚೆನ್ನಾಗಿದೆಯಲ್ಲಮ್ಮ. ಯಾರ್ದೋ ಮಗುನ ನೀನ್ ದತ್ತು ಕೊಡೋದಕ್ಕೆ ಹೇಗಮ್ಮ ಒಪ್ಕೊಂಡೆ? ನಾನು ಏನು ಹೇಳಕ್ ಆಗ್ಲಿಲ್ಲ ಅಣ್ಣ, ಹೇಳಕ್ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಅಯ್ಯೋ, ಬಾಯಿ ಮುಚ್ಚಿಸ್ಬೇಕಾಗಿತ್ತು ಅವ್ರದ್ದು. ಕೆಟ್ಟೋಳಾಗ್ತಾ ಇದ್ದೆ. ನೀನ್ ಕೆಟ್ಟೋಳಾಗ್ತೀಯ ಅಂತ ಯಾರ್ದೋ ಮಗುನ ದತ್ತು ಕೊಟ್ಬಿಡೋದ? ನಿನ್ ಮಗು ಆಗಿದ್ದೆ ನೀನ್ ಕೊಟ್ಬಿಡ್ತಿದ್ದೆ ಹಾಗೆ. ಅದೇನೋ ಹೇಳ್ತಾರಲ್ಲ, ಅತ್ತೆ ಆಸ್ತಿನ ಹಳೆಯ ದಾನ ಮಾಡ್ದ ಅಂತ, ಹಂಗಾಯ್ತು. ಇದೊಳ್ಳೆ ಕಥೆನಮ್ಮ. ಆ ಮಗುನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನನಗೂ ಗೊತ್ತು. ಏನ್ ಗೊತ್ತು? ಗೊತ್ತಿದ್ರೆ ಹೀಗೆ ಮಾಡ್ತಾ ಇದ್ದೆ ನೀನು ಆ ಮಗುನ ದತ್ತು ಕೊಡ್ತೀನಿ ಅಂತ ಹೇಳಿರೋದು, ನೀವು ಮನೇಲಿ ಎಲ್ಲ ಕೂತ್ಕೊಂಡು ಮಾತಾಡಿರೋದು, ಆ ತರಲೆ ಸರ್ವೇಶ್ವರನ್ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯೇನಮ್ಮ ನೀನು? ನಾ ಇದು ಹಾಳಾಗೋಗ್ಲಿ, ಇದನ್ನ ಬಿಟ್ಬಿಡಿ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನು ಮಾಡ್ತೀನಿ. ನೀನ್ ತಪ್ಪಿಗಿದ್ದು ಬಿಡು, ಸುಮ್ಮನೆ ಇದ್ಬಿಡು ಅಷ್ಟೇ. ಬೇಜಾರು ಮಾಡ್ಕೊಬಿಡಮ್ಮ. ನೋಡು, 3 ತಿಂಗಳ ಮಟ್ಟಿಗಷ್ಟೇ ಮಗುನ ನಾವಿಲ್ಲಿ ಕರ್ಕೊಂಡ್ ಬಂದಿರೋದು. ಮನೆಯಲ್ಲಿ ನಿನ್ನ ಮದುವೆ ಮಾತೇ ಇಲ್ಲಮ್ಮ. 3 ತಿಂಗಳು ಒಳಗೆ ನೀನು ಪ್ರತಾಪನ್ನ ಮದುವೆ ಮಾಡ್ಕೊಳ್ಳೇಬೇಕು. ದಿನಗಳು ಓಡ್ತಾ ಇದೆ. ಮೊದಲು ಈ ಮನೆಯಲ್ಲಿ ನೀನು ಭದ್ರವಾಗಿ ನೆಲೆ ಇರೋದನ್ನ ಯೋಚನೆ ಮಾಡು. ನಿಮ್ಮಿಬ್ಬರು ಮದುವೆ ಆದ್ಮೇಲೆ ಆ ಮಗುನ ಮನೆಯಿಂದ ಹೊರಗಡೆ ತೊಲಗಿಸು. ಬೇಡದೇ ಇರೋ ಜವಾಬ್ದಾರಿಗಳಿಗೆ ತಲೆ ಹಾಕಬೇಡಮ್ಮ. ಈಗ ನೀನು ಮನೆಯಲ್ಲಿ ಎಲ್ರಿಗೂ ತುಂಬಾ ಬೇಕಾದವಳಾಗಿದ್ಯಾ. ಒಂದು ವೇಳೆ ನೀನು ಮಗುನು ಕೊಡೋದಿಲ್ಲ ಅಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅದಕ್ಕೆ ಮತ್ತೆ ಏನಾದ್ರೂ ಮಗು ವಿಚಾರ ಬಂದ್ರೆ ಮೊದಲು ಮದುವೆ ಆಗ್ಲಿ, ಆಮೇಲೆ ಮಗುನ ದತ್ತು ಕೊಡೋ ವಿಚಾರ ಅಂತ ಒಂದು ಸಣ್ಣದಾಗಿ ಷರತ್ತು ಹಾಕು. ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಮ್ಮ, ಸಾವಿತ್ರಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಮನೆ ತುಂಬಾ ಜನ ಇದ್ದಾರೆ. ಆದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನಾನು ಒಬ್ಬನೇ ಇರೋದು. ನೀನು ಯಾವಾಗ್ಲೂ ಒಳ್ಳೇದಾಗಬೇಕು ಅಂತ ಬಯಸೋನು ನಾನು. ಮೊದಲು ಈ ಮನೆಯಲ್ಲಿ ನೀನು ಭದ್ರವಾಗಿ ನೆಲೆ ಊರು, ಆಮೇಲೆ ಮಿಕ್ಕ ವಿಚಾರ. ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಮಾಡಿ ಯೋಚನೆ ಮಾಡೋದು. ಆಲ್ ದಿ ಬೆಸ್ಟ್. ಪ್ರೀತಿ, ಹುಷಾರು, ನೋಡ್ಕೊಂಡು ಹೋಗೋ. ನೀ ಚಾಕ್ಲೇಟ್ ತಗೊಂಬ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ.
ಸಾವಿತ್ರಿ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅತ್ತೆ. ನೀವ್ ಯಾವಾಗ ಬಂದ್ರಿ? ಬಂದು 3 ದಿನ ಆಯ್ತು. ನಮ್ ತವ್ರ ಮನೆ ಕಡೆ ನಾಮಕರಣ ಆಯ್ತು. ಅದೇ ನಮ್ ಭವ್ಯ ಮದುವೆ ಆಗ 1 ವರ್ಷ 4 ತಿಂಗಳು ಕಂಡು ಮಗು ನಾಮಕರಣ ಮಾಡಿದ್ರು, ಅದಕ್ಕೆ ಬಂದಿದ್ದೆ. ನೀವ್ ಹೇಗಿದ್ದೀರಾ ಅತ್ತೆ? ನಮ್ದೇನಮ್ಮ, ಬಂಜೆ ಬಾಳು ನಡೆದಷ್ಟು ದಿನ. ಸಾವಿತ್ರಿ, ಯಾಕೆ ಒಂದ್ ರೌಂಡ್ ಸಣ್ಣ ಆಗ್ಬಿಟ್ಟಿದ್ಯಾ? ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ. ಏನೋ ಒಂದ್ ವಿಷಯ ಕೇಳ್ದೆ, ನಿಜನಾ? ತುಂಬಾ ಬೇಜಾರಾಯ್ತು ಕಣೆ. ಪರವಾಗಿಲ್ಲ ಬಿಡಿ ಅತ್ತೆ, ಎಲ್ಲ ನಾವು ಪಡ್ಕೊಂಡ್ ಬಂದಿದ್ದು. ಅಯ್ಯ, ನಾವು ಅಂತ ನನ್ನನ್ನು ಯಾಕೆ ಸೇರಿಸ್ಕೋತೀಯ? ನಿನ್ನಷ್ಟು ದರಿದ್ರ ಜಾತಕ ಅಲ್ಲಮ್ಮ ನಂದು. ನನ್ನ ತಡೆಯೋ ಹಕ್ಕು ಯಾರಿಗೂ ಇಲ್ಲ.